ಬೇರೆ ಗತಿಯಾಗ ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟಿದೆ. ನನ್ನ ಕೈಗಳು ಘೋರವಸ್ತುವಂತೆ ದ್ಯೂತದಲ್ಲಿ ನನ್ನನ್ನು ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆ ಸರ್ವರ ಸಮಕ್ಷಮದಲ್ಲಿ ಆ ದುಶ್ಶಾಸನದಿಂದ ಅಪಮಾನಿತಳಾದರು. ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅನದನ್ನು ಹಾಕಿತು. ಕದ್ದ ಕಣ್ಣದಂತೆ ಕೀಚಕನ ಭಂಗವನ್ನು ಸಹಿಸಿದೆ. ಇನ್ನಾದರೂ ನನ್ನ ಕಷ್ಟಗಳು ಕಳೆದಿವೆ, ಇನ್ನಾದರೂ ನಾನು ನೆಮ್ಮದಿಯಾಗಿ ಭಾವಿಸಿದ್ದೇನೆ. ಆದರೆ ಅಪಮಾನ ಅಪಮಾನ ಸೇರಿದಾತ ಈ ದ್ರೌಪದಿ ಅಡಿಯಲ್ಲಿ ಇವಳೇಕೆ ಈ ರೀತಿ ಚಿಂತಾಮಗ್ನರಾಗಿರುವಳು? ಏನಾಯಿತು? ಏಕೆ ಹೀಗೆ ನಿಷ್ಕಾರಣವಾಗಿ ಹೇಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಏ ಪಾಂಚಾಲಿ ಹಳ್ಳಿಗೆ ಒಂದಲ್ಲ 10 ಕಾಡುಗಳಿವೆ. ನೀವಾದರೂ ಪುರುಷರು, ಯಾರಾದ್ರೂ ನಮಗೆ ದುರ್ವಾಕ್ಯ ನಾಡಿದರೆ ಅದಕ್ಕೆ ತಕ್ಕ ಪ್ರಾಶ್ಚಿತ್ಯ ಮಾಡಬೇಕು. ಆದರೆ ಸ್ತ್ರೀಯರ ವಿಚಾರವೂ ಹಾಗಲ್ಲ. ನಾವು ಅನ್ನ ವಸ್ತುವಿಗಾಗಿ ಪರರನ್ನು ಆಶ್ರಯಿಸಬೇಕಾಗುವುದು. ಆತ್ಮಗೌರವ ರಕ್ಷಿಸಿಕೊಳ್ಳಲು ನಮಗೆ ಪರರ ಆಶ್ರಯ ಬೇಕು. ಈ ಪರಾಧೀನ ಸ್ತ್ರೀ ಜಾತಿಯನ್ನು ಹೇಗೆ ಸೃಷ್ಟಿಸಿದ್ದೀರಿ? ಹೇಗೆ ಸೃಷ್ಟಿಸಿದ್ದೇವೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ಈ ಸಮಾಜದ ನಿಯಮ ಅಲ್ಲದೆ ಭಗವಂತ ಸ್ವರೂಪರಾದ ಆ ಋಷಿಗಳ ಪತ್ನಿಯನ್ನು ಜೀವನದಲ್ಲಿ ಪರವಾಗಿ ಸೋಲುವಂತೆ ಋಷಿಗಳ ಆಜ್ಞೆ ಮಾಡಿದ್ದರಲ್ಲವೇ? ಅಯ್ಯೋ ಅಯ್ಯೋ, ಪತಿಗಳಂತೆ ಪತಿಗಳು ಪುನಃ ನನ್ನ ಬಾಯಿಂದ ಹೊರಡಬೇಕೆಂದಲ್ಲವೇ ಈ ನಿನ್ನ ಅಭಿಮತ?
ಅನಾಹುತವಾದರು ಈ ಭೂಮಂಡಲವೇ ತಲೆಕೆಳಗಾಗುವುದು. ಗಗನದಲ್ಲಿ ಚಲಿಸುವ ಸೂರ್ಯ ಚಂದ್ರಾದಿಗಳ ದಿಕ್ಕು ಇನ್ನು ಮುಂದಾದರೂ ಈ ಭೀಮನು ಮಾಡಿದ ಪ್ರತಿಜ್ಞೆಗೆ ತಪ್ಪುವುದಿಲ್ಲ. ನುಡಿಯುವುದು ಮಾತ್ರವಲ್ಲ, ನುಡಿದಂತೆ ನಡೆಯಬೇಕೆಂದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿದರೆ ಏನಾಗುವುದು? ನೀನು ಅಣ್ಣನ ಆಜ್ಞಾದಾತನು, ಅಣ್ಣನ ಆಜ್ಞಾವಂತಾಗಿ ಮತ್ತೇನನ್ನು ಮಾಡುವುದು? ಪ್ರಕೃತದಲ್ಲಿ ಈ ಭೀಮನು ಪುನಃ ನನ್ನನ್ನು ಕೆರಳಿಸಬೇಡ. ಪ್ರಕೃತದಲ್ಲಿ ಈ ಭೀಮನು ಯಾರ ಆಜ್ಞಾಧಾರಕನೂ ಅಲ್ಲ. ಅತಿ ಜಾಗೃತಿಯಾಗಿ ಯುದ್ಧವನ್ನು ನಿರೀಕ್ಷಿಸುವನು. ಅದ ನೋಡು, ಧರ್ಮಾದಿಗಳು ಇತ್ತಲೇ ಬರುತ್ತಿರುವರು. ಅವರು ಬಂದ ನಂತರ ಲಕ್ಷ್ಯವಾಗುವುದು. ಅಣ್ಣ, ಅಲ್ಲೇ ನೋಡು, ಭೀಮನಾಗಲೇ ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆಳಗೆ ಸಿಂಹದಂತೆ ಹೇಗೆ ಜಿಗಮಿಸುತ್ತಿರುವನು. ಈ ಸಾರಿ ಅವನ ಕೋಪವನ್ನು ಸಮಾಧಾನಪಡಿಸುವುದು ತಮ್ಮ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಆತ ಈ ಸಾರಿ ಅವನ ಕೋಪಕ್ಕೆ ಪಾಂಚಾಲಿಯೇ ಕಾರಣವೆಂದು ತೋರುತ್ತಿರುವುದು. ಅರ್ಜುನ, ಕೌರವರೊಡಗಿನ ಯುದ್ಧಕ್ಕಿಂತಲೂ ಈ ನನ್ನ ಪ್ರಿಯ ಸಹೋದರನ ಕೋಪವನ್ನು ದಮನ ಮಾಡುವುದೇ ದುಸ್ಸಾಧ್ಯವಾಗಿರುವುದು. ಸಹೋದರ, ಇದೇನು ನನ್ನಲ್ಲಿ ಕೋಪವೇ? ಯಾರಲ್ಲೇ ಏಕಣ್ಣ ಕೋಪ. ನೀವು ಸಮಯಕ್ಕೆ ಸರಿಯಾಗಿಯೇ ಬಂದಿರುವಿರಿ. ಅರ್ಜುನ ಎದುರಿನಲ್ಲಿ ತಮಗೊಂದು ಮಾತನ್ನು ಹೇಳಬೇಕೆಂದಿರುವಿರಿ. ಅಣ್ಣ, ಈ ಸಂಧಿಯ ಪ್ರಸ್ತಾಪವು ನಿನಗುಚಿತವಾಗಿರಬಹುದು. ಅರ್ಜುನನು ಅನುಮೋದಿಸಬಹುದು. ನಕುಲು ಸಹದೇವರು ಸುಮ್ಮನೆ ಕುಳಿತಿರಬಹುದು. ಆದರೆ ಈ ಪಾಂಡ್ಯವರ ಕಳಂಕವೆಂದೇನು ಭಾವಿಸುವೆನು. ನೀವು ನಿಶ್ಚಿಂತರಾಗಿ ಸಂಧಿಯನ್ನು ಮಾಡಿಕೊಂಡು ಸುಖದಿಂದ ಜೀವಿಸಿರಿ. ನಾನು ಮಾತ್ರ ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ಅವನಿಂದ ಬರುವೆನು. ಸಹೋದರ, ಇದು ನಿನ್ನ ಕೋಪವನ್ನು ತಡೆಯುವ ಸಾಮರ್ಥ್ಯವು ನನ್ನಲ್ಲಿಲ್ಲ. ಪಾಂಚಾಲಿ, ಅಣ್ಣನ ಕೋಪಕ್ಕೆ ಕಾರಣವೇನು? ಏಕೆ ಹೆಚ್ಚಿನ ಏನಿನ ಬಿರುಗುಗಳು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡುವುದಿಲ್ಲ ಏನು? ದ್ರೌಪದಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಧರ್ಮ. ಆದ್ದರಿಂದ ಸಂಧಿಗಾಗಿ ನಾನು ಇಷ್ಟು ಪ್ರಯತ್ನ ಪಟ್ಟೇನೆ ಹೊರತು ಮತ್ತೆ ಬೇರೇನಿಲ್ಲ. ರಾಜೇಂದ್ರ, ಯೌಮಿನನ್ನು ಸಂಧಿಗ ಕಳಿಸಿ ಅಪಮಾನ ಹೊಂದಿದೆ. ಪುನಃ ಪುರಾಣಿಯನ್ನು ಕಳಿಸಲು ಇದು ಮದುವೆ ಅವತರವೆಂಬ ಪರಿಜ್ಞಾನ ನಿಮಗಿಲ್ಲದೆ ಹೋಯಿತು. ಅದಕ್ಕೆ ಆ ದುರ್ಯೋಧನರು ತಕ್ಕ ಉತ್ತರವನ್ನೇ ಕೊಟ್ಟರು. ಆದರೆ ಈಗ ಕೃಷ್ಣ ಪರಮಾತ್ಮನನ್ನೇ ಅಪಮಾನಕ್ಕೆ ಗುರಿಪಡಿಸುತ್ತಿದ್ದೀರಲ್ಲ,
ಅದೇ ನನಗೆ ಚಿಂತೆಯಾಗಿದೆ. ಅರ್ಜುನ, ಏನು ಕೋಲಾಹಲದ ಧ್ವನಿ? ಏನೇ ಕೋಲಾಹಲ? ಅರ್ಜುನ, ನಾನಿನ್ನು ಸಂಧಿಯ ಫಲಾಫಲಗಳಿಂದ ನನಗಾಗುವ ಪ್ರಯೋಜನವೇನು? ತಡೆ ಪ್ರಿಯ, ರಾಜಸಭೆಯಿಂದ ಬರುತ್ತಿರುವ ನಮ್ಮ ಮಣ್ಣಿನಿಂದ ಪೂರ್ತಿ ವಿಚಾರವನ್ನು ತಿಳಿದುಕೊಂಡು ನಂತರ ಆಗಬಹುದು. ಈ ಪಾಂಡವರ ನಾಮಗಳನ್ನು ಹೋದ ಕಾರ್ಯವೇನಾಯಿತು? ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ಸಂಧಿ ಕಾರ್ಯ ನಡೆಯಿತಷ್ಟೇ. ನಡೆಯಿತು. ಇಲ್ಲಿರುವುದು ನನಗೆ ಯೋಗ್ಯವಲ್ಲ. ಅವರಿಚ್ಛೆಯಂತೆ ಅವರು ನನಗೆ ತೋರಿದ್ದನ್ನು ನಾನು ಮಾಡಿದೆ. ತಡೆ ಪ್ರಿಯ, ನಮ್ಮ ಅಣ್ಣನ ಮಾತು ಪೂರ್ತಿಯಾಗಿ ಮುಗಿಯಲಿ. ಏನು ಆತ ಮಾತು ಮುಗಿಯುವಷ್ಟರಲ್ಲಿ ಈ ನನ್ನ ಕಾರ್ಯವೇ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ರುಕ್ಮಿಣಿ ಪತಿ, ನಾನಿನ್ನು ತಡೆಯಲಾರೆ. ಅರ್ಜುನ ಅಪೇಕ್ಷೆಯಂತೆ ಕೇವಲ 5 ಗ್ರಾಮಗಳಿಗೆ ಸಂಧಿಯಾಯಿತಷ್ಟೇ. ನಾನು ಓದಿದ್ದು ಅದಕ್ಕಾಗಿಲ್ಲವೇ ಭೀಮಸೇನ? ಓಹೋ, ಈಗ ತಿಳಿಯಿತು. ಅಜ್ಞಾತವಾಸದ ನೆಪದಿಂದ ಅರ್ಜುನನೊಬ್ಬನು ಬಳೆಯನ್ನು ತೊಟ್ಟಿದ್ದನು. ಈಗ ಸಂಧಿಯ ನೆಪದಿಂದ ನಮ್ಮೆಲ್ಲರಿಗೂ ಬಳೆಯನ್ನು ನಿನ್ನ ಅಭಿಪ್ರಾಯವಾಗಿರುತ್ತದೆ. ಯಾರ ಆಜ್ಞೆ? ಈ ಬಾಣಪುತ್ರ ಮೇಲೆ ನಿನಗೇಕೆ ಇಷ್ಟೊಂದು ಕೋಪ? ಭೀಮಸೇನ, ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಚಾರವಿರುವುದು. ಸ್ವಾಭಿಮಾನ ಶೂನ್ಯವಾದ ಈ ಪ್ರಚಂಡ ಭೀಮನಿಗೆ ಯಾವ ಸಂಬಂಧವೂ ಇಲ್ಲ. ಇರುವುದು ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ನಿನಗಿದ್ದರೆ ಇರಬಹುದು ಕೃಷ್ಣ, ನನಗಿಲ್ಲ. ಕೃಷ್ಣ, ಮುಂದೇನಾಯಿತು? ಧರ್ಮನಂದನ, ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅದಕ್ಕವರೆಲ್ಲರೂ ಒಪ್ಪಿದರು. ಯಾರ್ಯಾರೇ ಒಪ್ಪಿದರು? ಭೀಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ದುರ್ಯೋಧನ? ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆಯಾಗಿದೆ. ಸಹೋದರರೇ, ನಿಮ್ಮ ಆ ಪೌರುಷದ ಫಲವನ್ನು ನೀವೇ ಮುಂಜಿಸಿ. ಇದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸಿಲ್ಲ. ಕುಲಗ ಸಕಲ ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಿಕೊಳ್ಳುವೆನು. ನಾನಿನ್ನು ಬರುವೆನು. ಭೀಮಸೇನ, ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ನೀನು ನಿಜವಾಗಿಯೂ ಡಂಬಾಪತಿಗೆ ಹೆಸರಿ, ಇಲ್ಲದಿದ್ದರೆ ಆ ರಾಕ್ಷಸಿಯನ್ನು ನೀನು ನನ್ನನ್ನು ಸುಮ್ಮನೆ ಕಾಣಬೇಡ. ಈ ಸಂಧಿಯ ಸುದ್ದಿಯು ನನ್ನ ವಿಚಾರವಿರುವುದು
ಭೀಮಸೇನ. ಏನದು? ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ತಿಳಿಸಿದ್ದಾನೆ. ಏನು? ನನಗೆ ಸಂದೇಶವೇ? ಇದರ ಉದ್ದೇಶವೇನು? ಅದನ್ನು ನೀನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿ ಕೇಳುವ ಮೊದಲು ನನ್ನ ಬಳಿ ಸಮಾಧಾನದಿಂದ ಕುಳಿತುಕೊಳ್ಳಬೇಕು. ಅದು ಸಾಧ್ಯವಿಲ್ಲ. ಈಗ ನಿಂತಿದ್ದಂತೆ ಹೇಳಿಬಿಡು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನದನ್ನು ಹೇಳುವುದಿಲ್ಲ. ಈ ಪರಿಹಾಸ್ಯ ರೇಖ ಪರಮಾತ್ಮ ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಭಯವಾಗುತ್ತಿರುವುದು. ಎಲ್ಲಿ ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿ ಆ ಪ್ರಿಯವಾದ ಸಂದೇಶವನ್ನು ನನ್ನ ಪಾರ್ಶ್ವದಲ್ಲಿ ಹೀಗೆ ಕುಳಿತುಕೋ. ಆ ಪ್ರಿಯವಾದ ಸಂದೇಶವನ್ನು ನಿನಗೆ ಭೀಮಸೇನ, ಪರಮಾತ್ಮನ ಅಪೇಕ್ಷೆಯಂತೆ ಅವನ ಪದತಳಿಯಲ್ಲಿ ಕುಳಿತುಕೊಳ್ಳಬಾರದೆ? ಇದು ನಿಮ್ಮ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆ. ಈಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಇಲ್ಲ, ಹೇಳು. ಹಾಗಾದರೆ ನೀನು ನನ್ನ ಬಂದಿ. ಅದು ಹೋಗಲಿ, ಹೇಳು. ಯಾಜ್ಞಸೇನಿ, ನೀನು ಸ್ವಲ್ಪ ಸಮೀಪಕ್ಕೆ ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿತ್ತು. ಯಾಜ್ಞಸೇನಿ, ನೀನು ಸಮೀಪಕ್ಕೆ ಬಾ. ಈಗ ನಾನು ಹೇಳಿದಂತೆ ನೀನು ಕೇಳಬೇಕು. ನಾನಿಂದಾರು ನಿನ್ನ ಮಾತನ್ನು ಮೀರಿದೆ ಕೃಷ್ಣ. ಹಾಗಾದರೆ ತೆಗೆದುಕೊಂಡು ಈ ಹಗ್ಗದಿಂದ ನಿನ್ನ ಕಾಂತನ ಕೈಗಳನ್ನು ಭದ್ರವಾಗಿ ಕಟ್ಟು. ಇದೆಂಥ ಪರಿಹಾಸ ಕೃಷ್ಣ? ಇದು ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಹೆಡೆಮುಡಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆಯೇ ನಿನ್ನ ಕಾಂತನ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ಎಂದು ಹೇಳಿದರಷ್ಟೇ ನಿನಗ ಸಂದೇಶವನ್ನು ಕೇಳುವ. ಅರ್ಥವಾಯಿತು ಪರಮಾತ್ಮ. ಪಾಂಚಾಲೆ ಕೃಷ್ಣನ ಅಪೇಕ್ಷೆಯಂತೆ ಈ ನನ್ನ ಕೈಗಳನ್ನು ಕಟ್ಟು. ಈಗ ಎಲ್ಲರೂ ಕೇಳಿರಿ. ಭೀಮನ ಕೈಗಳನ್ನು ಬಂಧಿಸಿರುವ ಈ ಹಗ್ಗದಿಂದ ಆ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಕೃಷ್ಣ ಏನ್ ಹೇಳಿದೆ? ಈ ಹಕ್ಕದಿಂದ ಬಂಧಿಸಲು ಪ್ರಯತ್ನ ಪಟ್ಟ ಆ ದುರಾತ್ಮಕರಾರು ಮತ್ಯಾರು ಭೀಮಸೇನ? ದುರಾಚಾರಿಯಾದ ದುರ್ಯೋಧನನು ಹಾಗೆ ಮಾಡಿದನು. ದುರಹಂಕಾರಿಯಾದ ಆತನ ತಮ್ಮ ದುಶ್ಯಾಸನನು ಈ ಕಾರ್ಯವನ್ನು ನೆರವೇರಿಸಿದನು. ಈ ಸಾಹಸವು ಅವರಿಗಲ್ಲದೆ ಮತ್ಯಾರಿಗವರು? ನಮ್ಮ ಪ್ರಿಯ ಬಂಧುವನ್ನು ಯಾವುದೋ ಆಜ್ಞೆಯನ್ನು ಈ ರೀತಿ ಬಂಧಿಸಿ ಅಪಮಾನಗೊಳಿಸಿದ್ದೀರಾ? ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟು ಮಾತ್ರವಲ್ಲ ಭೀಮಸೇನ, ಆ ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ಸಂಧಿಯಿಂದ ಭೂಮಿಯನ್ನು ಕೊಡಲು ಒಪ್ಪಲಿಲ್ಲ. ಹಾಗೆಯೇ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಕರಸ್ಪರ್ಶದಲ್ಲಿ ದೊರೆಯುವುದಂತೆ. ಯಾದವಾಗಿಣಿ, ಈ ಸಂದೇಶಕ್ಕೆ ನಮಗಿರುವುದು ಒಂದೇ ಉತ್ತರ, ಅದು ಯುದ್ಧ. ಸಂಧಿಗಾಗಿ ನಾವು ಸರ್ವ ಪ್ರಯತ್ನ ಪಟ್ಟು ಅದು ನೆರವೇರದೆ ಹೋಯಿತು. ಕೃಷ್ಣ, ಮುಂದಿನ ಯುದ್ಧದಲ್ಲಿ ನಮ್ಮನ್ನು ರಕ್ಷಿಸುವ ಭಾರವು ನಿನ್ನದಾಗಿರುವುದು. ಧರ್ಮನಂದನ, ನಿನ್ನ ಚಿಂತೆಯನ್ನು ಬಿಡು. ಪರಮಾತ್ಮ, ನನ್ನ ಕೈಗಳನ್ನು ಬಿಡಿಸು. ಬೇಡ ಬೇಡ, ನನ್ನ ಕೈಯನ್ನು ಕೊಡು. ಕೇಳಿರಿ ಈ ಭೀಷಣ ಪ್ರತಿಜ್ಞೆಯನ್ನು.
ಮಾಡಿದವಾಜ್ಞೆಯ ಪರಿಹರಿಸಿ ಶ್ರೀಹರಿಯ ಸತ್ಯ ದೇವ ನಿಮಗೆ ಅವಮಾನ ಪಡಿಸಿರುವ ಆ ಧೂರ್ತರಾದ ಕೌರವರನ್ನು ಸಂಹರಿಸಿ ಈ ನಿನ್ನ ಪಾದ ನಾನು ನನ್ನ ಸೇಡನ್ನು ತೀರಿಸಿಕೊಳ್ಳುವೆನು. ಇದು ಇದಕ್ಕೆ ನಿನ್ನ ಪಾದವೇ. ಭೀಮಸೇನ, ನಿನ್ನ ಪ್ರತಿಜ್ಞೆಯು ಸಾರ್ಥಕವಾಗಲಿ. ಅರ್ಜುನ, ನಾಳಿನ ಯುದ್ಧವು ನಿನ್ನದಾಗಿರುವುದು ನಡೆಯಬೇಕು.